ಏನಿವತ್ತು ಮುಳುಬಾಗಿಲು ಜಿ ಮಂಜುನಾಥ್ ಪತ್ತೂರು ಮಂಜುನಾಥ್ ಅವರು ಜಾತಿ ಕದ್ದ ಪ್ರಕರಣದಲ್ಲಿ ಅಪರಾಧಿಯಾಗಿದ್ದರು. ಆ ಪ್ರಕರಣದ 13ರಿಂದ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಏನು ಹಂತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಶಾಸಕ ಪತ್ತೂರು ಮಂಜುನಾಥ್ ಅವರು ಒಂದು ಪದ ಬಳಸಿದ್ರು. ಲೇಲಕರ್ ಶಿವ್ಗೆ ಯೋಗ ತಿಂದವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಆ ಜುಟ್ಟುಗಳಿಗೆಲ್ಲ ನಾನು ಉತ್ತರ ಕೊಡಬೇಕಾಗಿಲ್ಲ, ನನ್ನ ದುಡ್ಡಿನಿಂದ ಏನು ಬೇಕಾದ್ರೂ ಕೊಂಡ್ಕೊಂತೀನಿ ಅಂತ ಹಾವನಿಂದ ಮಾತಾಡಿದ್ರು ಶಾಸಕ ಪತ್ತೂರು ಮಂಜುನಾಥ್ ಅವರು. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಏನು ಎಲೆಕ್ಷನ್ ಪಿಟಿಷನ್ ವಜಾ ಮಾಡಿದ್ರು. ತದನಂತರ ಸುಪ್ರೀಂ ಕೋರ್ಟ್ ಅವರು ಒಂದು ಅಪ್ಲಿಕೇಶನ್ ಏನು ಜಾಗೃತಿ ಸಮಿತಿಯಲ್ಲಿ ತೀರ್ಮಾನ ತೆಗೆದುಕೊಂಡಂತ ಪ್ರಕರಣವನ್ನು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬೇಕಂತ ಅವರೇ ಆಪ್ಷನ್ ಕೊಟ್ಟಿದ್ರು. ಅದ್ರ ಮೇಲೆ ಅಪೀಲ್ ಬಂದಿತ್ತು. ಈಗ 2023ರಲ್ಲಿ ಆ ಪ್ರಕರಣ ವಜಾಗೊಂಡಿದೆ. ನೀನು ಬುಡುಗ ಜಂಗಮ ಅಲ್ಲ, ನೀನು SC ಬರೋದಿಲ್ಲ, ನೀನು ಬೈರಾಗಿ ಜಾತಿಗೆ ಸೀಮಿತ ಅಂತ ಆದೇಶ ಮಾಡಿದ್ದಾರೆ. ಆದೇಶ ಮಾಡಿ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿ ಅವರ ಅಪರಾಧ ಅಂತ ಘೋಷಣೆ ಮಾಡಿದಾದ್ಮೇಲೆ ಅವ್ನು ಶಿಕ್ಷೆ ಆಗ್ಬೇಕಾಗಿತ್ತು. ಯಾಕೆ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ, ಈಗಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಪಾಯಿಂಟ್ ಇತ್ತು. ಇವತ್ತು ಅವ್ರದೇ ಸರ್ಕಾರ ಸಿದ್ದರಾಮಯ್ಯನವರು ಮತ್ತೆ KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಸಂವಿಧಾನ ಉಳಿಬೇಕು, ಸಂವಿಧಾನ ಉಳಿಸ್ತೀವಿ ಅಂತಾರಲ್ಲ. ಸಂವಿಧಾನ ವಿರುದ್ಧವಾದಂತ ಶಾಸಕರನ್ನ ನೀವು ಗುಂಪಿನಲ್ಲಿ ಸೇರಿಸ್ಕೊಂಡು ಸಂವಿಧಾನವನ್ನ ರಕ್ಷಣೆ ಮಾಡೋ ಕೆಲಸ ಎಲ್ಲಿ ಮಾಡ್ತೀರಿ? ನಾನು ಹೇಳೋದು ಸಿದ್ದರಾಮಯ್ಯನವರಿಗೆ, ಶಾಸಕ ಜಾತಿ ಕದ್ದ SCಗಳ ಪಾಪ್ಯುಲೇಷನ್ ಜಾಸ್ತಿ ಇದ್ರು ಕೂಡ ಕೋಲಾರ ಜಿಲ್ಲೆಯಲ್ಲಿ SCಗಳು ಸಲ್ಲಬೇಕಾದಂತ ಸೌಕರ್ಯವನ್ನ ಕಸಿದುಕೊಂಡಂತ ಒಬ್ಬ ಮಾಜಿ ಶಾಸಕ ಆಗಿದ್ದ ಪತ್ತೂರು ಮಂಜುನಾಥ್ ಅವರು ಕೋಲಾರಲ್ಲಿ ಜನರಲ್ ಗೆದ್ರು. ಜನರಲ್ ಗೆದ್ದಾಗ ಜಾತಿ ಹೇಳಿಲ್ಲ, ನೀನು ಜನರಿಗೆ ಯಾಮಾರಿಸಿ ಇವತ್ತು ಶಾಸಕನಾಗಿದ್ದೀಯಾ. ಇವತ್ತು ಸುಪ್ರೀಂ ಕೋರ್ಟ್, ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಏನು ಆದೇಶ ಕೊಟ್ಟಿದ್ದಾರೆ, ಆ ಆದೇಶವಾಗಿ ನೀನು ಬದ್ಧತೆ ಇರಬೇಕಾದ್ರೆ, ಲೇಲಕರ್ ಶಿವ್ಗೆ ಗೌರವ ನೀನು ಕೊಟ್ಟಿದ್ದೆ ಆದ್ರೆ ನೀನು ಗಂಡಸ್ತಾನ ಅಂತ ಹೇಳ್ತೀಯಲ್ಲ, ಅದು ಫಸ್ಟ್ ಕೂಡಲೇ ರಾಜೀನಾಮೆ ಕೊಟ್ಟು ಕೋಲಾರ ಜನರಿಂದ ವಿಶ್ವಾಸ ಪಡಿತೀನಿ, ವಿಶ್ವಾಸದಲ್ಲಿ ಅಂತ ಹೇಳ್ತೀವಿ, ಬಬ್ಬೆ ಹೊಡಿತೀಯಲ್ಲ. ಶಾಸಕ ಪತ್ತೂರು ಮಂಜುನಾಥ್ ಅವರೇ, ನೀವು ಘನತೆ ಏನಾದ್ರು ಇದ್ರೆ, ಮಾನ ಮರ್ಯಾದೆ ಏನಾದಿದ್ರೆ, ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಗೌರವ ಕೊಡೋಗಿದ್ರೆ ರಾಜೀನಾಮೆ ಕೊಟ್ಟು ನೀನು ಅವಾಗ ನೀನು ಚುನಾವಣೆಗೆ ಬಂದು ಗೆದ್ದು ತೋರಿಸಿದ್ರೆ ಅವತ್ತು ಒಪ್ಕೊಡ್ತೀನಿ ನೀನು ಗಂಡಸು ಅಂತ. ಅಂದಾಗಂಡ ನೀನು ಜಾತಿಗತ ಪ್ರಕರಣದಲ್ಲಿ ಅಪರಾಧಿ ಆಗಿದೆಯಾ, ನಿನಗೆ ಶಿಕ್ಷೆ ಆಗಬೇಕು. ಏನು ರಾಜ್ಯಪಾಲರನ್ನ ಭೇಟಿ ಮಾಡ್ತೀವಿ, ಎಲ್ಲ ಸೇರಿ ಸರ್ಕಾರ ಕ್ರಮ ಕೈಗೊಳ್ಳಂದ್ರೆ ನಾವು ಕೂಡ ಇನ್ನೊಂದು ಕೇಸನ್ನು ಹಾಕಬೇಕಾಗ್ತದೆ. ಅದೀಗ ಕೂಲಂಕುಷ ಪರಿಶೀಲನೆ ಮಾಡಿ ಸರ್ಕಾರ ಇವತ್ತು ಬೇಷರತ್ತಾಗಿ ಆಗ ನಕಲಿ ಜಾತಿ ಕದ್ದಂತ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಪತ್ತೂರು ಮಂಜುನಾಥ್ ಅವರನ್ನ ಕೂಡಲೇ ವಜಾಗೊಳಿಸಿ ನಮಗೆ ದಲಿತರಿಗೆ, ದಲಿತ ಕುಟುಂಬಗಳಿಗೆ, ದಲಿತ ಮುಖಂಡಗಳಿಗೆ ನೀವು ಎಲ್ರಿಗೂ ನ್ಯಾಯ ಕೊಟ್ಟು ಕಾಪಾಡದೆ ಅವತ್ತು ಸಂವಿಧಾನಬದ್ಧವಾಗಿ ಕರ್ನಾಟಕ ಸರ್ಕಾರ ನಡ್ಕೊಳ್ತಾ ಇದೆ ಅಂತ ಹೇಳ್ತೀನಿ. ಅದರಿಂದ ಈ ಪ್ರಕರಣವನ್ನ ಸರ್ಕಾರಕ್ಕಾಗಿರೋದು ಕೂಡಲೇ ಪರಿಶೀಲನೆ ಮಾಡಿ ತುರ್ತಾಗಿ ಅವ್ರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಿ ಅವನಿಗೆ ಶಿಕ್ಷೆ ಮಾಡಿದ್ರೆ ಇವತ್ತು ನಾವೆಲ್ಲರೂ ಕೂಡ ನಿಮ್ಮ ಸರ್ಕಾರದ ಪರವಾಗಿರ್ತೀವಿ ಅಂತ ಹೇಳಿ ಏನು ಕರ್ನಾಟಕ ದಲಿತ ಸಂಘಟನೆ ಒಕ್ಕೂಟ ಇವತ್ತು ಏನು ಪ್ರೆಸ್ ಮೀಟ್ ಮಾಡಿ ರಾಜ್ಯಪಾಲರ ಕಾರಣಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲ ಮುಖಂಡರು ಭಾಗಿಯಾಗಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ ಅಂತ ಹೇಳಿ ಜೈ ಭೀಮ್, ಜೈ ಭಾರತ್.